ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಂದು ವ್ಯೂಸು ಇವತ್ತಿಗೆ 4,85,000 ಆಗೈತೆ. ಫ್ರೆಂಡ್ಸ್, ನಾನು ಇಷ್ಟು ದಿವಸ ವೀಡಿಯೋ ಮಾಡಿದ್ದೆ, ಇಷ್ಟೊತ್ತಿಗೆ ನಂದು ಒಂದು 5 ಲಕ್ಷ ಆಗ್ತಾಯಿತ್ತು. ಫ್ರೆಂಡ್ಸ್, ನಾನು 5 ಲಕ್ಷಕ್ಕೆ ಈ ಸಲ ಅಂತೂ ಮಿಸ್ಸೇ ಮಾಡಲ್ಲ. ಫ್ರೆಂಡ್ಸ್, ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ, ನನ್ನ ವೀಡಿಯೋನ 5 ಲಕ್ಷ ಜನ ನೋಡಿದಾರಲ್ಲ ಫ್ರೆಂಡ್ಸ್. ಎಷ್ಟೊಂದು ಕೋಟಿಗಟ್ಟಲೆ ಜನ ನೋಡಿರ್ಬೋದು ಬೇರೆಯವ್ರಿಗೆ, ಆದರೆ ನನಗೆ ಫ್ರೆಂಡ್ಸ್ ಇನ್ನೊಂದು 2 ದಿವಸ 2-3 ಡೇಸ್ ಬಂದರೆ ಫ್ರೆಂಡ್ಸ್ 5 ಲಕ್ಷ ವ್ಯೂಸು ಫಿನಿಶ್ ಆಗುತ್ತೆ ಫ್ರೆಂಡ್ಸ್. ನನಗಂತೂ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ, ಅಷ್ಟೇ ಖುಷಿ ಆಗ್ತಾಯಿದೆ. ಆಮೇಲೆ ಫ್ರೆಂಡ್ಸ್, ಇವತ್ತು ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ ಎಲ್ರಿಗೂ. ಆಮೇಲೆ ಎಲ್ಲ ತಾಯಂದಿರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನು ಒಂದು ತಾಯಿ ಆಗಿದ್ದೀನಿ. ಆ ತಾಯಿ ಕಷ್ಟ ಏನು ಅಂತ ನನಗೂ ಗೊತ್ತಿರುತ್ತೆ, ನಿಮಗೂ ಗೊತ್ತಿರುತ್ತೆ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಅಂತಂದರೆ, ನಮ್ಮದು ಇನ್ನೇನು ಒಂದು 100 ಆದರೆ 1,500 ಸಬ್ಸ್ಕ್ರೈಬರು ಆಗುತ್ತೆ. ವಾಚ್ ಅವರ್ಸಿಗೆ ಸದ್ಯಕ್ಕೆ 2,100 ಆಗ್ತಾಯಿದೆ. ಆಗಸ್ಟ್ ಬಂದರೆ ಫ್ರೆಂಡ್ಸ್ ನನ್ನ ಚಾನಲ್ಲು ಓಪನ್ ಮಾಡಿ 1 ವರ್ಷ ಆಗೇ ಹೋಯ್ತು ಫ್ರೆಂಡ್ಸ್. ಈ 1 ವರ್ಷ ಯಾವ ರೀತಿ ಆಯಿತು ಅಂತ ನನಗೆ ಗೊತ್ತೇ ಆಗಲಿಲ್ಲ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ಇವತ್ತು ಮದರ್ಸ್ ಡೇ. ನಾನು ಆಲ್ರೆಡಿ ಫಸ್ಟು ಒಂದು ವೀಡಿಯೋನ ಹಾಕಿದ್ದೀನಿ, ಈ 2ನೇ ವೀಡಿಯೋನು ಮಾಡ್ತಾಯಿದ್ದೀನಿ ತಾಯಿ ಬಗ್ಗೆ. ಫ್ರೆಂಡ್ಸ್, ನಿಮಗೆ ಗೊತ್ತು, ನಾವು ದಿನವೆಲ್ಲ ಅಲ್ಲ, ಜೀವನ ಪೂರ್ತಿ ಮಾತಾಡಿದ್ರೂ ಮುಗಿಯಲ್ಲ ತಾಯಿ ಬಗ್ಗೆ ಮಾತಾಡಿದ್ರೆ, ಅದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಫ್ರೆಂಡ್ಸ್, ನಂದು ಇನ್ನೇನು 5 ಲಕ್ಷ ವ್ಯೂಸು. ಎಷ್ಟು ಜನ ನೀವೆಲ್ಲರೂ ನನ್ನ ವೀಡಿಯೋನ ನೋಡಿದ್ದೀರಿ. ನಾನು ಯಾವತ್ತೂ ನಿಮಗೆ ಚಿರಋಣಿ ಆಗಿರ್ತೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಗೊತ್ತಾ, ನಮ್ಮ ವೀಡಿಯೋದಲ್ಲಿ ಒಂದೊಂದು ತಪ್ಪಿರ್ಬೋದು, ಒಂದೊಂದು ಸರಿ ಇರ್ಬೋದು. ಅದರಲ್ಲೂ ಫ್ರೆಂಡ್ಸ್, ನಾನು ಎಡಿಟ್ ಮಾಡೋದು ಅಂದರೆ, ನಾನು ಡೈರೆಕ್ಟ್ ಯಾಕೆ ವೀಡಿಯೋ ಹಾಕ್ತೀನಿ, ನಾನು ಇನ್ನೊಂದು ಅದರಲ್ಲಿ ಎಡಿಟ್ ಮಾಡ್ಕೊಂಡು ನಾನು ವೀಡಿಯೋನ ಹಾಕೋದು. ನಮ್ಮದು ವೀಡಿಯೋದಲ್ಲಿ ತಪ್ಪಿರಲಿ ಸರಿ ಇರಲಿ ಫ್ರೆಂಡ್ಸ್, ನೀವೆಲ್ಲರೂ ನನ್ನ ವೀಡಿಯೋನ ಪಡ್ತೀರಾ. ಆಮೇಲೆ ಫ್ರೆಂಡ್ಸ್, ನಾನು ರೀಲ್ಸ್ ಮಾಡ್ತೀನಲ್ಲ, ಎಷ್ಟೊಂದು ನನ್ನ ಒಂದೊಂದು ವೀಡಿಯೋಕ್ಕೆ ಫ್ರೆಂಡ್ಸ್ 6,000, 7,000, 9,000 ತನಕ ಒಂದೊಂದು ವೀಡಿಯೋನ ನೋಡಿದ್ದಾರೆ ಫ್ರೆಂಡ್ಸ್. ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಯಾಕೆ ಗೊತ್ತಾ, ನಾನು ಮಾಮೂಲಿ ನಾರ್ಮಲಾಗಿ ಡ್ಯಾನ್ಸ್ ಅದೇನು ಮಾಡಲ್ಲ, ಮಾಮೂಲಿ ನಾರ್ಮಲಾಗಿ ಸ್ಯಾರಿಲೇ ನಾನು ಮಾಡ್ತೀನಿ. ಆದ್ರೂ ನನಗೂ ಇಷ್ಟೊಂದು ಜನ ಅಭಿಮಾನಿಗಳಿದ್ದಾರಲ್ಲ ಅಂತ ನನಗೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಯಾವಾಗಲೂ ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು, ನನ್ನ ವೀಡಿಯೋ ನೋಡಿರೋ ಎಲ್ರಿಗೂ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ನನಗಿನ್ನೇನು ಫ್ರೆಂಡ್ಸ್ 5 ಲಕ್ಷ ವ್ಯೂವರ್ಸ್, ಅದಂತೂ ನನಗೆ ಎಷ್ಟು ದೊಡ್ಡ ಖುಷಿ ಅಂದರೆ ಫ್ರೆಂಡ್ಸ್, ಅದನ್ನು ನಾನು ಫ್ರೆಂಡ್ಸ್ ನಿಮ್ಗೆ ಆವತ್ತಿಂದ ಹೇಳ್ತಾಯಿದ್ದೀನಿ, ನಾನು ಕೇಕ್ ಕಟ್ ಮಾಡ್ತೀನಿ ಅಂತ. ಇದಂತೂ ಫ್ರೆಂಡ್ಸ್, ನನಗೆ ಎಷ್ಟೇ ಕೆಲಸ ಇರಲಿ ಏನೇ ಇರಲಿ, ನಾನಂತೂ ಇದನ್ನು ಮಿಸ್ ಮಾಡೋದೇ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಫ್ರೆಂಡ್ಸ್, ಇವತ್ತು ನೋಡಿದ್ದೀರಾ ಮದರ್ಸ್ ಡೇ. ಎಷ್ಟು ಜನ ಯಾರ್ಯಾರಿಗೆ ಏನೇನು ಮಾಡಿದ್ದೀರಾ, ಏನೇನು ತಂದು ಕೊಟ್ಟಿದ್ದೀರಾ ತಾಯಿಗೆ, ಏನೆಲ್ಲ ಮಾಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನ್ನ ತಾಯಿ ಅಂತೂ ಊರಲ್ಲಿರೋದು ಫ್ರೆಂಡ್ಸ್, ನಾನಿರೋದಿಲ್ಲ ಫ್ರೆಂಡ್ಸ್. ನಾನು ನನ್ನ ಮಗಳಿಗೆ ನೆನಪು ಮಾಡಿದೆ. ನಂದು ಇವತ್ತು ನನ್ನ ಮಗಳ ಹೆಸರು ನಂದಿನಿ ಅಂತ, ನಾನು ನಂದು ಅಂತ ಕರಿತೀನಿ, ಒಂದು ಸಲ ಮಗ ಅಂತ ಕರಿತೀನಿ. ನಾನೇ ಫೋನ್ ಮಾಡಿ, ಮಗ ಇವತ್ತು ಎಂಥ ದಿನ ಗೊತ್ತಾ ಅಂತ ಹೇಳಿದೆ. ಅವಳು ಮಮ್ಮಿ ನಾನು ಇವಾಗ ಎದ್ದಿದ್ದೀನಿ ಎಂದು ಫ್ರೆಂಡ್ಸ್. ಇವತ್ತು ಸಂಡೇ, ನನಗೆ ಸಂಡೇನೂ ವರ್ಕ್ ಇತ್ತು, ನಾನು ಕೆಲಸ ಮಾಡೋಕ್ಕೆ ಹೋಗಿದ್ದೆ. ನಾನೇ ಫೋನ್ ಮಾಡಿಬಿಟ್ಟು, ಮಗ ಇವತ್ತು ಏನು ಅಂತ ಗೊತ್ತಾ ಅಂತ ಹೇಳಿ. ಏನು ಮಮ್ಮಿ ಅಂತ ಹೇಳಿದ್ರು. ನಾನು ಮಗ ಇವತ್ತು ಮದರ್ಸ್ ಡೇ ಅಂದೆ. ಅಯ್ಯೋ ಮಮ್ಮಿ ನಾನು ಇವಾಗ ಎದ್ದಿದ್ದೀನಿ ಅಂತ. ಅವಳು ಆಲ್ರೆಡಿ ಮಧ್ಯಾಹ್ನ ಎದ್ದಿಲ್ಲ. ಆದರೆ ಫ್ರೆಂಡ್ಸ್, ನನಗೆ ನನ್ನ ಮಗಳು ನಿಜವಾಗ್ಲೂ ಹೇಳಬೇಕು ಅಂದರೆ ನನಗಷ್ಟೇ ಚೆನ್ನಾಗಿ ಏನೇ ಒಂದು ಅಡ್ಜಸ್ಟ್ ಮಾಡ್ಕೋತಾಳೆ ಫ್ರೆಂಡ್ಸ್. ನಾನು ನೋಡಿ, ಇವಾಗ ಒಂದು ಕೆಲಸಕ್ಕೆ ಹೋಗಿ ನಾನು ಬರೋದು 11:30, 10 ಗಂಟೆ ಈ ಥರ ಎಲ್ಲ ಆಗಿದ್ರೆ ಫ್ರೆಂಡ್ಸ್, ಅವಳು ನಾನು ಬರೋಷ್ಟರಲ್ಲಿ ನನ್ನ ಮನೇಲಿ ಎಲ್ಲ ಕೆಲಸನೂ ಮಾಡ್ಕೊಂಡು, ನನಗೂ ಸಹ ಬಂದಾಗ ಅಡುಗೆ ಮಾಡಿ, ಮಮ್ಮಿ ಬಾ ಅಡುಗೆ ಆಗಿದೆ ಊಟ ಮಾಡು ಅಂತಾಳೆ. ನಾನು ಬಂದ ತಕ್ಷಣ ಮಲ್ಕೋತೀನಿ ಫ್ರೆಂಡ್ಸ್. ಇಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಅಂತ ಅಲ್ಲ, ನಾನು ಅಲ್ಲಿ ಕಂಪ್ನಿನಲ್ಲಿ 10 ವರ್ಷ ಕೆಲಸ ಮಾಡಿದ್ದೀನಿ. ಆವಾಗಲೂ ಫ್ರೆಂಡ್ಸ್, ಯಾಕೆಂದರೆ ನಾನು ಓಡಾಡಿ ಎಲ್ಲ ಟಯರ್ಡ್ನೆಸ್ ಆಗಿರುತ್ತಲ್ಲ, ಮತ್ತು ಬೆಳಗ್ಗೆ ಟೈಮ್ ಬೇಗ ಇದ್ದಾಗ ನಾನು ಬೇಗ ಎದ್ರೂ ಫ್ರೆಂಡ್ಸ್, ನಾನು ಎದ್ದ ತಕ್ಷಣ ಬರೀ ರೆಡಿಯಾಗಿ ಕೆಲ್ಸಕ್ಕೆ ಹೋಗೋದಾದರೆ ನನಗೆ ಅಷ್ಟು ಟಯರ್ಡ್ ಆಗೋಲ್ಲ ಫ್ರೆಂಡ್ಸ್. ನಾನು ಬೆಳಗ್ಗೆ ಎದ್ದರೆ 1 ಅವರು ಪಾತ್ರೆ ತೊಳೆದು, ಬಟ್ಟೆ ವಾಶ್ ಮಾಡಿ, ಬಾಗಿಲು ಸಾರಿಸಿ, ರಂಗೋಲಿ ಹಾಕಿ, ನಾಷ್ಟ ಅಡುಗೆ ಮಾಡಿ, ದೇವ್ರ ಪೂಜೆ ಮಾಡಿ, ಮೇಲೆ ಗಿಡಕ್ಕೆ ನೀರು ಹಾಕಿ, ಫಿಶ್ಶಿಗೆ ಫುಡ್ ಹಾಕಿ, ಇದು ಫ್ರೆಂಡ್ಸ್ ನಂದು ಡೈಲಿ ರೋಟೀನ್ ಕೆಲಸ. ಇಷ್ಟು ಕೆಲಸ ಮಾಡಿನೇ ನಾನು ಕೆಲಸಗಳಿಗೆ ಹೋಗೋದು. ಹಾಗಾಗಿ ಫ್ರೆಂಡ್ಸ್, ನಾನು ಟಯರ್ಡ್ ಆಗಿಬಿಡ್ತೀನಲ್ಲ, ಹಾಗಾಗಿ ಆ ಥರ ನಾನು ಟಯರ್ಡ್ನೆಸ್ ಆಗೋದು. ಇಲ್ಲಾಂದರೆ ಏನೂ ಇಲ್ಲ. ಆ ಥರ ಟಯರ್ಡ್ ಆಗೋದಕ್ಕೆ ನನ್ನ ಮಗಳು ಏನು ಮಾಡ್ತಾಳೆ, ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡ್ಕೊತಾಳೆ. ಆಮೇಲೆ ಇನ್ನೊಂದು ನನಗೆ ಖುಷಿ ವಿಷಯ ಏನು ಅಂದರೆ ಫ್ರೆಂಡ್ಸ್, ಅವಳು ಹೆಲ್ತ್ನ ತುಂಬ ಚೆನ್ನಾಗಿ ನೋಡ್ಕೊತಾಳೆ. ಈಗೆಲ್ಲ ಅದೇನೋ ಅಂಬ್ಲಿ ಕಾಯಿಸ್ಕೊಂಡು ಕುಡಿತಾಳೆ, ಆಮೇಲೆ ಹಾಲು ಕಾಯಿಸ್ಕೊಂಡು ಕುಡಿತಾಳೆ, ಆಮೇಲೆ ಅವೇನೇನೋ ತರಕಾರಿ ಸೊಪ್ಪುಗಳು, ಆಮೇಲೆ ಅದು ಏನೇನೋ ಬರೆದು ಅಂಟಿಸ್ಕೊಬಿಟ್ಟಿದ್ದಾಳೆ ಫ್ರೆಂಡ್ಸ್. ನೀವು ಆರೋಗ್ಯನ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವಳೊಂದು ಲೀಸ್ಟ್ನೇ ಮಾಡಿಟ್ಕೊಬಿಟ್ಟಿದ್ದಾಳೆ.
ಯಾವುದು ತಿನ್ನೋದು ಯಾವುದಾದ್ಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಅವಳು ಸಣ್ಣಕ್ಕೆ ಇದ್ದಾಳೆ ಆದ್ರೂ ಜಿಮ್ ಮಾಡ್ತಾಳೆ. ನನಗೆ ಬೈತಾಳೆ, ಸುಮ್ಮನೆ ಕೂತ್ಕೊ, ನಾನು ಯಾಕವ ಮಾಡ್ತೀಯ, ನೀನು ಸಣ್ಣಕ್ಕೆ ಇದೆಯಲ್ಲ ಮಗ ಅಂದರೆ ನಿಂಗೆ ಏನು ಗೊತ್ತು ಮಮ್ಮಿ ಸುಮ್ಮನಿರು ಅಂತಾಳೆ. ಅವರು ಫ್ರೆಂಡ್ಸ್ ಇಂಜಿನಿಯರ್ಗಳು, ಕೂತ್ಕೊಂಡೇ ವರ್ಕ್ ಮಾಡಬೇಕು ಫ್ರೆಂಡ್ಸ್. 9 ಅವರು 10 ಅವರು ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಕಂಪ್ನಿಗೆ ಒಂದು ವಾರದಲ್ಲಿ 2 ದಿನ ಕರಿತಾಯಿದ್ರು. ಇವಾಗೇನೋ ವಾರ ಆಗಿದೆಯಂತಲ್ಲ ಬಾಂಬ್ ಇದ್ರದ್ದೆಲ್ಲ, ಇವಾಗ ಹೋಗೋ ಹಾಗೆ ಇಲ್ವಂತೆ. ಅದಕ್ಕೆ ನಾನು ಕೇಳಿದೆ ಮಂಡೇ ಗಾಡಿ ಇಲ್ಲೇ ಬಿಟ್ಟು, ಇಲ್ಲ ಮಮ್ಮಿ ಇವಾಗ ವಾರ ಆಗಿದೆಯಲ್ಲ ಬೇಡ ಅಂತ ಹೇಳಿದ್ರು. ವಾರಕ್ಕೆ 2 ಸಲ ಹೋಗ್ತಾಯಿದ್ಲು ಇಷ್ಟು ದಿವಸ ಫ್ರೆಂಡ್ಸ್. ಅವಳದೇ ಗಾಡಿ ಇದೆ, ಗಾಡೀಲಿ ಹೋಗ್ತಾಳೆ, ನಾನೇನು ಕರ್ಕೊಂಡೋಗಲ್ಲ. ಹಾಗಾಗಿ ಫ್ರೆಂಡ್ಸ್ ನಮ್ಮ ಮಕ್ಕಳಿಗೇನು ನಾವೇ ಜೊತೇಲಿ ಕರ್ಕೊಂಡು ಹೋಗಬೇಕು, ಜೊತೆಲೇ ಹೋಗಬೇಕು ಯಾವುದಿಲ್ಲ ಫ್ರೆಂಡ್ಸ್. ಅವ್ರು ಊರಿಗೆ ಹೋಗಲಿ ಒಂದು ಎಲ್ಲಿಗೆ ಹೋಗಲಿ ಸ್ಟ್ರೈಟಾಗಿ ಒಬ್ಬರೇ ಹೋಗ್ತಾರೆ, ಒಬ್ಬರೇ ಬರ್ತಾರೆ. ಏನು ಆ ವಿಷಯದಲ್ಲಂತೂ ನನಗೇನು ತೊಂದರೆ ಇಲ್ಲ ಫ್ರೆಂಡ್ಸ್. ನಾನು ಎಲ್ಲಾದರೂ ಹೋಗಿ ಕರ್ಕೊಂಡು ಬರೋದು, ಕರ್ಕೊಂಡು ಹೋಗೋದು, ನಾನು ಆಲ್ರೆಡಿ ಅವ್ರಿಗೆ ಫ್ರೆಂಡ್ಸ್ ಎಲ್ಲ ವಿಷಯದಲ್ಲೂ ಧೈರ್ಯ ಹೇಳ್ಕೊಟ್ಟಿದ್ದೀನಿ. ಹೆಂಗಿರಬೇಕು, ಹೆಂಗೆ ಹೋಗಬೇಕು, ಹೆಂಗೆ ಬರಬೇಕು, ಯಾವ ಫ್ರೆಂಡ್ಸ್ ಜೊತೆ ಹೆಂಗಿರಬೇಕು, ನಮ್ಮ ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ ನಾವು ಹೆಂಗೆ ಬದುಕಬೇಕು, ಯಾವ ಥರ ಇರಬೇಕು, ಯಾವ ಜಂಬ ದುರಹಂಕಾರ ಆಡಬಾರ್ದು ಎಲ್ಲನೂ ಫ್ರೆಂಡ್ಸ್ ಆಲ್ರೆಡಿ ನಾನು ನನ್ನ ಮಕ್ಕಳಿಗೆ ಹೇಳ್ಬಿಟ್ಟಿದ್ದೀನಿ. ಅವರು ಅದೇ ಥರ ಇದ್ದಾರೆ ಫ್ರೆಂಡ್ಸ್. ನೋಡಿ ನನ್ನ ಮಗಳು ಇಂಜಿನಿಯರ್ ಆದರೂ ಅವಳಿಗೆ ಒಂದು ಚೂರು ಜಂಬ ಇಲ್ಲ ಫ್ರೆಂಡ್ಸ್. ಎಲ್ಲರೂ ಒಂದೊಂದು ಸಲ ಅವಳಿಗೆ ಇವರು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅವಳು ಚಿಕ್ಕ ಹುಡುಗಿ ಥರ ಕಾಣಿಸ್ತಾಳಲ್ಲ, ಅದಕ್ಕೋಸ್ಕರ ಅವಳೆ ಎಲ್ಲನೂ ಮಾಡ್ತಾಳೆ ಫ್ರೆಂಡ್ಸ್. ನನ್ನ ಮನೇಲೂ ಅಷ್ಟೇ ಫ್ರೆಂಡ್ಸ್, ಒಂದು ಪೂಜೆಯಿಂದ ಇರ್ಬೋದು, ಅವಳು ಡೈಲಿ ಹನುಮಾನ್ ಚಾಲೀಸ್ ಓದ್ತಾಳೆ. ಸಾಟರ್ಡೆ ಬಂದರೆ ಉಪವಾಸ ಇರ್ತಾಳೆ. ನಾನು ಕೇಳ್ತೀನಿ, ಇದು ಯಾಕೆ ಮಗ ಸಾಟರ್ಡೆ ಯಾವಾಗಲೂ ಉಪವಾಸ ಇರ್ತೀಲ್ಲ, ಇಲ್ಲ 9 ವಾರ 5 ವಾರ ಇರು ಅಂತ. ಆದರೆ ಅವಳು ಕೇಳಲ್ಲ ಫ್ರೆಂಡ್ಸ್, ಇಲ್ಲ ಮಮ್ಮಿ ನಾನು ಇರ್ತೀನಿ ಅಂತಾಳೆ. ಮಧ್ಯಾಹ್ನದ ತನಕ ಇರ್ತಾಳೆ ಇದ್ದು. ಆಮೇಲೆ ಆಂಜನೇಯನ ಅವಳು ಜಾಸ್ತಿ, ನಾವು ಲಿಂಗಾಯಿತರು ಫ್ರೆಂಡ್ಸ್, ನಾವು ಶಿವನ ಪೂಜೆ ಮಾಡ್ತೀವಿ, ಅವಳು ಆಂಜನೇಯನ ಜಾಸ್ತಿ ಪೂಜೆ ಮಾಡೋದು. ಆಮೇಲೆ ಅದು ಹನುಮಾನ್ ಚಾಲೀಸು ಓದ್ತಾಳೆ ಶನಿವಾರ ಫ್ರೆಂಡ್ಸ್. ಅವಳು ಏನೇ ಹುಷಾರಿಲ್ಲದೆ ಹೋದ್ರೂ, ನಾನು ಏನೇ ಬೈದರೂ ಅಷ್ಟೇ ಉಪವಾಸ ಇರ್ತಾಳೆ. ಹಂಗಾಗಿ ಫ್ರೆಂಡ್ಸ್ ತಾಯಿ ಬಗ್ಗೆ ಮಾತಾಡಿದ್ದೀನಿ, ಫಸ್ಟ್ ವೀಡಿಯೋನ ಮಾಡಿದ್ದೀನಿ. ಇದನ್ನು ಇನ್ನೊಂದು ವೀಡಿಯೋನ ನಾನು ಇದರಲ್ಲಿ ಇನ್ನೂ ಮಾತಾಡಬೇಕಾಯಿತು. ಆಮೇಲೆ ಫ್ರೆಂಡ್ಸ್ ನೋಡಿದ್ರೆ ತಾಯಿ ಏನಾದರೂ ಸತ್ತೋದ್ರೆ ಈ ಪ್ರಪಂಚದಲ್ಲಿ ಫ್ರೆಂಡ್ಸ್, ಇವತ್ತು ನಮಗೆ ಮೀಟಿಂಗಲ್ಲಿ ಒಬ್ಬರು ಅವ್ರ ಮದರ್ ಸತ್ತೋಗಿದ್ರಂತೆ. ಅವ್ರು ಸತ್ತೋಗಿರೋ ಸ್ಟೋರಿ ಹೇಳ್ಕೊಂಡು ಅವರು ಎಷ್ಟು ಫೀಲಿಂಗ್ ಮಾಡ್ಕೊಂಡು ಹೇಳ್ತಾರೆ ಫ್ರೆಂಡ್ಸ್. ನೋಡಿ ಇವಾಗ ತಾಯಿ ಇದ್ದಾಗ ನಾವು ಮದುವೆ ಆಗೋ ತನಕ ತಾಯಿ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಾವು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ತಾಯಿನ ಅಮ್ಮ ಅಂತ ಯಾವುದೊಂದಕ್ಕೂ ತಾಯಿ ಮೇಲೆ ಡಿಪೆಂಡ್ ಆಗೋಗ್ಬಿಡ್ತೀವಿ. ಯಾಕೆ ಅಂದರೆ ಫ್ರೆಂಡ್ಸ್, ಅಲ್ಲಿ ನಮಗೆ ತಾಯಿ ಬಿಟ್ಟರೆ ಬೇರೆ ಪ್ರಪಂಚನೇ ಇರಲ್ಲ. ನಮಗೆ ಮದುವೆ ಆಗೋ ತನಕ ತಾಯಿ ಬಿಟ್ಟರೆ ಬೇರೆ ಪ್ರಪಂಚ ಇರಲ್ಲ. ಆಮೇಲೆ ಫ್ರೆಂಡ್ಸ್ ನೋಡಿ, ನಾವು ಮದುವೆ ಆಯ್ತೀವಿ, ಈ ಪ್ರಪಂಚದಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಗಂಡ ಆಗಿರ್ಬೋದು, ಒಂದು ಲವ್ ಮಾಡೋ ಒಬ್ಬ ಲವ್ವರ್ ಆಗಿರ್ಬೋದು, ಒಬ್ಬ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಎಷ್ಟೇ ಪ್ರೀತಿನ ಕೊಟ್ಟರು ಒಂದು ತಾಯಿ ಪ್ರೀತಿನ ಯಾರೂ ಕೊಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಅವರು ಪ್ರೀತಿ ಕೊಡ್ಬೋದು. ನಾವು ಎಷ್ಟೋ ಸಲ ಅಂತೀವಿ ನಾವು ಯಾರ ಹತ್ರನೂ ಹಂಚ್ಕೊಳ್ದೇ ಇರೋ ವಿಷಯನ ನಮ್ಮ ಫ್ರೆಂಡ್ಸ್ ಹತ್ರ ಹಂಚ್ಕೊತೀವಿ ಅಂತ. ಅದೆಲ್ಲ ಸುಳ್ಳು ಫ್ರೆಂಡ್ಸ್. ಹಂಚ್ಕೊತೀವಿ, ಆದರೆ ಫ್ರೆಂಡ್ಸ್ ಒಬ್ಬಳು ತಾಯಿ ನಮಗೆ ಹೊಟ್ಟೆ ನೋವು ಬರಲಿ, ನಾವೊಂದು ಮಂತ್ಲಿ ಪೀರಿಯಡ್ಸ್ ಆದಾಗ ನಮ್ಮದು ಏನೇ ಬ್ಲಡ್ ಆಗಿರೋದೊಂದು ಬಟ್ಟೆ ಆಗಿರಲಿ, ಒಂದು ಹೊಟ್ಟೆ ನೋವು ಬಂದಿರಲಿ, ಆ ಬಟ್ಟೆ ಎಲ್ಲನೂ ಅವಳು ಒಂದು ಚೂರು ನೋವಿಲ್ದಂಗೆ ವಾಶ್ ಮಾಡ್ತಾಳೆ. ಈಗ ನಾನು ಒಂದು ತಾಯಿಯಾಗಿದ್ದೀನಿ ಫ್ರೆಂಡ್ಸ್, ನನ್ನ ಮಕ್ಕಳದ್ದು ಏನೇ ಇರಲಿ, ನನ್ನ ಮಗಳ ಆಲೆ ವಯಸ್ಸಿಗೆ ಬಂದಾಳೆ, ಅವಳದ್ದು ಏನೇ ಒಂದು ಗಲೀಜು ಬಟ್ಟೆ ಇರಲಿ, ಅವಳು ಏನೇ ಮಾಡಲಿ ಎಲ್ಲನೂ ನಾನು ಮಾಡ್ತೀನಿ. ಯಾಕೆಂದರೆ ನಾನು ನನ್ನ ಮಗಳಿಗೆ ತಾಯಿ ಆಗಿದ್ದೀನಿ, ನಮ್ಗೆ ಅಸಹ್ಯ ಅನಿಸಲ್ಲ. ಆಮೇಲೆ ಅವ್ರಿಗೊಂದು ಹುಷಾರಿಲ್ದಂಗೆ ಇಲ್ಲಿ ಫ್ರೆಂಡ್ಸ್, ಅದರಲ್ಲೂ ನನ್ನ ಮಗಳಂತೂ ಫ್ರೆಂಡ್ಸ್ ಏನೇ ಹುಷಾರಿಲ್ದಂಗೆ ಆಗಲಿ ನಮ್ಗೆ ಹಿಂಸೆ ಕೊಡಲ್ಲ. ಅವಳೇ ಹೋಗ್ಬಿಡ್ತಾಳೆ ಹಾಸ್ಪಿಟ್ಲಿಗೆ, ನನ್ನನ್ನು ಕಾಯೋದೇ ಇಲ್ಲ. ನನ್ನ ಕೆಲಸದಿಂದ ಬರೋ ಅಷ್ಟರಲ್ಲಿ ಎಷ್ಟೋ ಸಲ ಗ್ಲೂಕೋಸ್ ಹಾಕ್ಸ್ಕೊಳ್ಳೋವಾಗ ಆಮೇಲೆ ಫೋನ್ ಮಾಡಿದ್ದಾಳೆ, ನನ್ನ ಮಮ್ಮಿ ಗಾಬರಿ ಬೀಳ್ತಾಳೆ ಅಂತ. ಆಮೇಲೆ ಏನೊಂದಾದರೂ ಅಷ್ಟೇ ಫ್ರೆಂಡ್ಸ್, ನನಗೆ ಅವಳಿಗೆ ಏನೇ ಕೆಲಸ ಮಾಡಬೇಕು ಅಂದ್ರೆ ನನಗೆ ಬೇಜಾರು ಅನಿಸಲ್ಲ, ಒಂದು ಟಯರ್ಡ್. ಇದು ತಾಯಿ ಗುಣ. ನೋಡಿ, ಒಂದು ತಾಯಿ ತನ್ನ ಮಗುಗೆ ಅಡುಗೆ ಮಾಡಬೇಕು ಅನ್ನಲಿ, ಅವ್ರಿಗೆ ಏನೇ ಒಂದು ಬಟ್ಟೆ ಒಂದು ಮೈ ಗಲೀಜಾಗಿರಲಿ, ಏನೇ ಒಂದು ದೊಡ್ಡ ಮಕ್ಕಳಾದ್ರೂ ನಮಗೆ ಅವರು ಚಿಕ್ಕ ಮಕ್ಕಳೇ ಫ್ರೆಂಡ್ಸ್. ನೋಡಿ, ಈಗ ನನ್ನ ಮಗಳು 23 ವರ್ಷದ ಮಗಳಾದ್ರೂ ನನಗೆ ಇಷ್ಟು ದೊಡ್ಡ ಮಗಳಾಗಿದ್ದಾಳೆ ಅಂತ ಅನ್ನಿಸೋದೇ ಇಲ್ಲ. ಆದರೆ ಫ್ರೆಂಡ್ಸ್, ಅವಳು ಒಂದು ತಲೆ ಕೂದಲು ಅವಳಿಗೆ ತುಂಬಾ ಉದ್ದ ಇದೆ. ಅವಳು ತಲೆ ನನ್ನ ಕಲಿಯೋ ಉಜ್ಜಿಸ್ಕೊಂಡು ಸ್ನಾನ ಮಾಡಿಸ್ಕೊಳ್ಳಲ್ಲ ಮತ್ತು ಬಾಚಿಸ್ಕೊಳ್ಳಲ್ಲ. ನನಗೆ ಕೈ ನೋವಿದೆ ಮಮ್ಮಿ, ನಾನೇ ಬಾಚ್ಕೊತೀನಿ ಅಂತಾಳೆ. ಅವಳು ಹೇರು ತುಂಬಾ ಉದ್ದ ಇದೆ ಫ್ರೆಂಡ್ಸ್. ಅವಳು ಫೇಸ್ಬುಕ್ಕಲ್ಲೆಲ್ಲ ಇದ್ದಾಳೆ, ಇನ್ಸ್ಟಾಗ್ರಾಮಲ್ಲೂ ಇದ್ದಾಳೆ, ನಂದಿನಿಂದ ಹಿಂಸೆ ಕೊಡಲ್ಲ. ಆದರೆ ಫ್ರೆಂಡ್ಸ್, ನನಗೆ ಈಗ ನಾವು ಒಂದು ತಾಯಿ ಆದಮೇಲೆ ತಾಯಿ ಕಡೆ ಎಷ್ಟು ಸಲ ಫ್ರೆಂಡ್ಸ್, ಯಾವಾಗಾದರೂ ಒಂದೊಂದು ಟೈಮ್ ಅವಳು ಊಟ ಮಾಡದೆ ಮಲ್ಕೊಂಡ್ರೆ ನನಗೆ ನಿದ್ದೆನೇ ಬರಲ್ಲ, ಮನಸ್ಸಲ್ಲೇ ಕೊರಗ್ತಾ ಇರ್ತೀನಿ. ಆದರೆ ನಾನು ಟಯರ್ಡಾಗಿ ಬಂದಿರ್ತೀನಿ, ಒಂದು 12 ಗಂಟೆ ಆಗಿರಲಿ ಫ್ರೆಂಡ್ಸ್, ಆವಾಗ ಎದ್ದೇಳಿಸ್ತೀನಿ, ಮಗ ಎದ್ದೇಳವ ಊಟ ಮಾಡು. ಮನಸ್ಸು ಒಂದು ಕೊರಿತಾ ಇರ್ತದೆ. ನಾವು ಹಸ್ಕೊಂಡು ಮನಿಕೊಂಡ್ರು ಅದೇ ತಾಯಿ ಪ್ರೀತಿ ಅಲ್ವ ಫ್ರೆಂಡ್ಸ್. ಎಷ್ಟೋ ಸಲ ನಾನು ಊಟ ಮಾಡಿದೆ ನೋಡಿ, ಈಗ 3 ರಾತ್ರಿ ನಾನು ನಿನ್ನೆಯಿಂದ ನನ್ನ ಮಗಳು ಎದ್ದೇಳಿಸಿದ್ದಾಳೆ, ನನಗೆ ಎದ್ದೇಳೋಕ್ಕಾಗಿಲ್ಲ, ನಾನು ಊಟ ಮಾಡಲಿಲ್ಲ. ಅದೇ ಅಲ್ವ ಫ್ರೆಂಡ್ಸ್ ತಾಯಿ. ಆಮೇಲೆ ಯಾವಾಗಾದರೂ ಫ್ರೆಂಡ್ಸ್ ಅವಳು ಊಟ ಮಾಡಿದೆ ಮಲ್ಕೊಂಡಾಗ ನಾನು ನನ್ನ ಮಗಳು ಇವತ್ತು ಊಟ ಮಾಡಿದೆ ಮಲ್ಕೊಂಡ್ಲಲ್ಲ ಅಂತ ಒಂದು 12 ಗಂಟೆ ರಾತ್ರಿ ನಿದ್ದೆಗಣ್ಣಲ್ಲೂ ಕೊರಗ್ತಾ ಇರ್ತೀನಿ.
ಮನಸ್ಸಲ್ಲಿ ಅಯ್ಯೋ ಪಾಪ ಸಂದು ಕೆಲಸ ಮಾಡುತ್ತೆ, ಅಯ್ಯೋ ನಾನು ಒಂಚೂರು ಸಾಂಬಾರು ಮಾಡಬೇಕಿತ್ತಲ್ಲ, ಯಾಕೆ ಮಾಡಲಿಲ್ಲ. ಆಮೇಲೆ ಈಗ ಅವಳು ಏನು ಮಾಡ್ತಾಳೆ ಅಂದರೆ ಫ್ರೆಂಡ್ಸ್, ಏನು ನನ್ನನ್ನು ಕಾಯಲ್ಲ ಫ್ರೆಂಡ್ಸ್. ನಾನು ಲೇಟಾಗಿ ಬರ್ತೀನಲ್ಲ, ಅವಳಿಗೆ ಗೊತ್ತು. ಬೆಳಗ್ಗೆ ಹೋದರೆ 8ರಿಂದ 8 ಡ್ಯೂಟಿ, ಡಬಲ್ ಡ್ಯೂಟಿ. ಆಮೇಲೆ ಸೆಕೆಂಡ್ ಶಿಫ್ಟ್ ಇದ್ದಾಗ ಫ್ರೆಂಡ್ಸ್ ನಾನು 11:30 ಬರ್ತೀನಿ. ಅವಳೇನು ಮಾಡ್ತಾಳೆ, ಕರೆಕ್ಟಾಗಿ 8 ಗಂಟೆಗೆ ಫ್ರೆಂಡ್ಸ್ ಅವಳೆಲ್ಲ ಲೀಸ್ಟ್ ಮಾಡ್ಕೊಂಡಿದ್ದಾಳೆ. 8 ಗಂಟೆಗೆ ಅವಳು ಏನು ಬೇಕು ಅಡುಗೆ ಮಾಡ್ಕೊಂಡು ತಿಂದು, ಹಾಲು ಬೇಕಾ ಕಾಯಿಸ್ಕೊಂಡು ಕುಡಿದು ಬಂದ ತಕ್ಷಣ ಮಮ್ಮಿ ನಂದು ಊಟ ಆಯಿತು. ಆಗ ಫ್ರೆಂಡ್ಸ್ ನನಗೊಂಥರ ಸಮಾಧಾನ. ನಾನು ಸೆಕೆಂಡ್ ಶಿಫ್ಟಲ್ಲಿ ಅಲ್ಲೇ ಊಟ ಮಾಡ್ಕೊತೀನಿ. ಆಗ ನೆಮ್ಮದಿಯಾಗಿ ಒಂದು ಕಪ್ ನೀರೋ ಏನೋ ಒಂದು ಕುಡಿಬೇಕಾ ಒಳಗಡೆ ಹೋಗ್ತೀನಿ, ಮಲ್ಕೊಬಿಡ್ತೀನಿ. ಅವಳ ಪಾತ್ರೆ ಎಲ್ಲನೂ ಏನಾದರೂ ಗಲೀಜು ಮಾಡಾಕಿದ್ರೆ ಅದನ್ನೆಲ್ಲ ಬೆಳಗ್ಗೆ ಎದ್ದು ವಾಶ್ ಮಾಡ್ತೀನಿ. ಹಾಗಾಗಿ ಫ್ರೆಂಡ್ಸ್, ಒಂದು ತಾಯಿ ತನ್ನ ಮಗುಗೋಸ್ಕರ ನೋಡಿ ಒಂದು 4 ಮನೆ ಭಿಕ್ಷೆ ಬೇಡ್ತಾಳೆ, ನಮ್ಮನ್ನು ಸಾಕ್ತಾಳೆ. ಒಬ್ಬರು ಮನೆ ಕೂಲಿ ಮಾಡ್ತಾಳೆ, ತಂದು ನಮ್ಮನ್ನು ಸಾಕ್ತಾಳೆ. ನಾವು ಒಬ್ಬರು ಮನೆಗೆ ಹೋಗೋ ತನಕ, ನಾವು ಮದುವೆ ಆಗೋ ತನಕ, ನಾವು ಒಬ್ಬರು ಮನೆಗೆ ಹೋಗೋ ತನಕ ಆಮೇಲೆ ಫ್ರೆಂಡ್ಸ್ ನೋಡಿದ್ರೆ ನಾವು ಕೆಟ್ಟು ಅಕಸ್ಮಾತು ಒಬ್ಬ ಗಂಡ ಬಿಟ್ಟೋದ, ಒಬ್ಬ ಗಂಡ ಸತ್ತೋದ ಅಂದಾಗ ಅಣ್ಣ ಅತ್ತಿಗೆ ತಮ್ಮನ ಮನೆಗೆ ನಾವಾಗಲ್ಲ. ಒಂದು ತಾಯಿ ಇದ್ರೆ ಏನಂತಾಳೆ, ಅಯ್ಯೋ ನನ್ನ ಮಗಳು ಹಿಂಗೆ ಕಷ್ಟದಲ್ಲವಳೆ ಅಂತ ಅವಳೇ ನಮ್ಮ ಜೊತೆಲಿ ಬಂದಿದ್ಬಿಡ್ತಾಳೆ. ಇಲ್ಲ ನಾವಲ್ಲಿಗೆ ಹೋದರೆ ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ. ಒಂದು ಗಂಡ ಸತ್ತೋದ್ರೆ, ಒಂದು ಗಂಡ ಬಿಟ್ಟೋದ್ರೆ, ಒಂದು ಹೆಣ್ಣು ಕೆಟ್ಟರೆ ಫ್ರೆಂಡ್ಸ್, ನಾವು ಬಯಸೋದು ಯಾರ ಮನೇನ? ಫ್ರೆಂಡನ್ನ ಬಯಸಲ್ಲ, ಮತ್ತು ಫ್ರೆಂಡ್ಶಿಪ್ ಮನೇನ ಬಯಸಲ್ಲ, ಸಂಬಂಧಿಕರ ಮನೇನ ಬಯಸಲ್ಲ, ನಮ್ಮ ತಾಯಿ ಮನೇನ ಬಯಸ್ತೀವಿ. ಯಾಕೆ? ತಾಯಿ ಬೇಜಾರು ಮಾಡ್ಕೊಳ್ಳೋದು. ನಾವೇನೇ ಮಾಡಲಿ ಈ ಜೀವನದಲ್ಲಿ, ಅವಳಿಗೆ ಇಷ್ಟ ಇದ್ದೇ ಇರೋ ಒಬ್ಬ ಹುಡುಗನ ಲವ್ ಮಾಡಲಿ ಆಯಿತು ಅಂತಾರೆ. ಎಷ್ಟೋ ಜನ ಕಂಡೀಷನ್ ಮಾಡಿ ನಾನು ಮಾಡಲ್ಲ ಹಂಗೆ ಹಿಂಗೆ ಅಂತ ಆಟ ಮಾಡಿದ್ರೆ, ಒಬ್ಬೊಬ್ಬರು ತಾಯಿನ ಆ ಥರ ಅಲ್ಲ, ಅಯ್ಯೋ ನನ್ನ ಮಗಳು ಲವ್ ಮಾಡಿದ್ರೆ ಮದುವೆ ಆಗಲಿ, ಚೆನ್ನಾಗಿರಲಿ ಬಿಡು, ಅವ್ರ ಜೀವನ ಅಂತ. ಫ್ರೆಂಡ್ಸ್, ನಾನು ಇವಾಗ ನಮ್ಮ ಮಕ್ಕಳಿಗೆ ಅದೇ ಹೇಳ್ತೀನಿ, ಅವ್ರು ಇಷ್ಟಪಟ್ಟಿದ್ದು ಅವ್ರು ಮಾಡ್ಕೊಳ್ಳಿ. ನಾವೇ ಕಡ್ಡಿ ಮಾಡಬೇಕು. ನಾವು ಇವತ್ತಿದ್ದು ನಾಳೆ ಹೋಗೋ ಬದುಕು, ಮುಂದೆ ಅವ್ರ ಲೈಫ್ ಕಟ್ಕೊಳ್ಳೋದು ಚೆನ್ನಾಗಿರಲಿ. ನಾನು ಅದೇ ಥರ ಫ್ರೆಂಡ್ಸ್, ನನ್ನ ಮನಸ್ಸಲ್ಲಿ ನಾನು ಹೇಳೋದು ನಿಮಗೆ ಯಾಕೆ ಗೊತ್ತಾ, ನಾವು ಯಾಕೆ ಫ್ರೆಂಡ್ಸ್ ಕಂಡೀಷನ್ ಮಾಡಬೇಕು? ಅವ್ರ ಬದುಕು ನೋಡಿ, ಅವ್ರಿಗೆಲ್ಲ ಬುದ್ಧಿವಂತಿಕೆ ಐತೆ, ಕೆಲಸ ಮಾಡ್ತಾರೆ, ಕೈಯಲ್ಲಿ ಕೆಲಸ ಐತೆ, ಅವ್ರ ಲೈಫ್ನ ಅವರು ರೂಪಿಸ್ಕೊಳ್ಳೋಷ್ಟು ದೇವ್ರ ಬುದ್ಧಿ ಕೊಟ್ಟಿದ್ದಾವೆ. ಅದ್ರ ಮಧ್ಯೆ ನಾವು ಯಾಕೆ ಹೋಗಿ ಅವ್ರಿಗೆ ದುಃಖ ಕೊಡಬೇಕು, ಸಂಕಟ ಕೊಡಬೇಕು, ಮತ್ತು ನಾವು ಸಂಕಟ ಪಡಬೇಕು? ಹಾಗಾಗಿ ಫ್ರೆಂಡ್ಸ್, ನಾನೊಂದು ಮಾತು ಏನು ಹೇಳ್ತೀನಿ ಗೊತ್ತಾ ನಿಮಗೆ, ಅವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ ಅಂತ ನಿಮ್ಮ ಮಕ್ಕಳು ಪ್ರೀತಿ ವಿಶ್ವಾಸನ ಬೇರೆಯವ್ರಿಗೋಸ್ಕರ ಯಾವತ್ತೂ ಕಿತ್ಕೋಬೇಡಿ. ನಾವು ಪ್ರೀತಿಯಿಂದ ಅವ್ರಿಗೆ ಕೇಳಿದ್ದನ್ನ ತಂದು ಕೊಟ್ಟಿರ್ತೀವಿ, ಪ್ರೀತಿಯಿಂದ ಎಷ್ಟೇ ಕಷ್ಟ ಆದರೂ ಎಲ್ಲನೂ ಮಾಡ್ತೀವಿ, ಅವ್ರನ್ನ ಓದಿಸ್ತೀವಿ. ಅವರು ಒಂದು ಲೆವೆಲ್ಲಿಗೆ ಬರೋ ತನಕ ಓದಿಸಿ ಕೆಲಸ ಕೊಡಿಸಿ ಎಲ್ಲನೂ ಮಾಡಿರ್ತೀವಿ. ಒಂದು ಕೊನೆಯಲ್ಲಿ ಅವರ ಲೈಫ್ ಟೈಮ್ ಪಾರ್ಟ್ನರ್ನ ಲೈಫ್ ಟೈಮ್ ಬದುಕೋಂಥ ರೀತಿಯಲ್ಲಿ ಆ ಹುಡುಗ ಬೇಡ ನಿನಗೆ, ಈ ಹುಡುಗ ಬೇಡ, ಇವನು ಬೇಡ, ಅವನು ಬೇಡ ಅಂತ ನಾವ್ಯಾಕೆ ಅಡ್ಡಿ ಮಾಡಬೇಕು ಫ್ರೆಂಡ್ಸ್? ಅವ್ರಿಗೆ ಅವ್ರು ಬದುಕೋ ರೀತಿ ಕಲ್ತಿದ್ದಾರೆ ಅಂದಮೇಲೆ ನಾವು ಬಿಟ್ಬಿಡ್ಬೇಕು. ಅವ್ರಿಗೆ ಏನಿಷ್ಟ ಅದನ್ನೇ ನೋಡಬೇಕು. ನಮ್ಮ ಕೈಲಿ ಎಷ್ಟಾಗುತ್ತೆ ಅವ್ರಿಗೆ ಎಲ್ಪ್ ಮಾಡಬೇಕು. ಅದೆಲ್ಲ ನಾವು ಅವ್ರಿಗೆ ಬೇಡ ಅನ್ನೋದು, ಬೇಕು ಅನ್ನೋದು ಅದನ್ನು ನಾವು ಮಾಡಲೇಬಾರ್ದು ಫ್ರೆಂಡ್ಸ್. ಯಾಕೆ ಗೊತ್ತಾ, ಆವಾಗಲೇ ಜೀವನ ಸುಂದರವಾಗಿರೋದು. ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ನೋಡಿ ಫ್ರೆಂಡ್ಸ್, ಯಾರೇನು ಶ್ರೀಮಂತಿಕೆನ ಹುಟ್ಟಿದಾಗಲೇ ಬರಲ್ಲ, ಆಸ್ತಿ ಹಣನ ಹುಟ್ಟಿದಾಗಲೇ ಸಂಪಾದನೆ ಮಾಡಲ್ಲ. ನಾವು ಸತ್ತಾಗ ನಮ್ಮ ಮೈ ಮೇಲೆ ಒಂದು ಬಟ್ಟೆನೂ ಇರಲ್ಲ. ಆಮೇಲೆ ಫ್ರೆಂಡ್ಸ್, ನಾವೆಷ್ಟೇ ದುರಹಂಕಾರ ಆಡಿ ಇನ್ನೊಬ್ಬರನ್ನ ಕೇವಲವಾಗಿ ನೋಡಿ, ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಮಾತಾಡಿದ್ರು ಇವತ್ತು ಬೆಳಗ್ಗೆ ಇದ್ದರೆ ಸಂಜೆ ಇಲ್ಲ. ಹಿಂಗೆ ಇರ್ತೀವಿ, ಹಿಂಗೆ ಬದುಕ್ತಾ ಇದ್ದೀವಿ ಅಂತ ಯಾರು ಕಂಡಿಲ್ಲ. ಅದಕ್ಕೆ ಯಾಕೆ ಫ್ರೆಂಡ್ಸ್ ನಾವು ಅಷ್ಟೊಂದು ಕಷ್ಟಪಡಬೇಕು? ಅದಕ್ಕೆ ಫ್ರೆಂಡ್ಸ್, ಯಾವತ್ತೇ ಆಗಲಿ ನಾವೊಬ್ಬರನ್ನ ಒಂದು ದೃಷ್ಟಿಲಿ ನೋಡಲೇಬಾರ್ದು. ಅವರು ಚಿಕ್ಕವರಾಗಲಿ ಬಡವರಾಗಲಿ, ಹಣ ಇರಲಿ ಇಲ್ಲ, ಆದರೆ ಫ್ರೆಂಡ್ಸ್ ಪ್ರೀತಿ ವಿಶ್ವಾಸ ಇರಬೇಕು. ನಾವೊಂದು ಬೈದ್ರೂ ಅದರಲ್ಲಿ ಅರ್ಥ ಇರಬೇಕು. ಆ ಥರನೇ ಬದುಕು ಕಟ್ಕೋಬೇಕು ಫ್ರೆಂಡ್ಸ್ ನಾವು. ಯಾಕೆ ಗೊತ್ತಾ, ದುರಹಂಕಾರ ಆಡೋದು, ಏನೋ ಒಂದು ಪೋಸ್ಟ್ ಇದ್ದೀನಿ ಅಂದ್ಬಿಟ್ಟು ಇನ್ನೊಬ್ರನ್ನ ಒಂಥರ ಕೇವಲವಾಗಿ ನೋಡೋದು, ಅದನ್ನು ನಾವು ಯಾವತ್ತೂ ಮಾಡೋದು. ಯಾಕೆ ಗೊತ್ತಾ ಫ್ರೆಂಡ್ಸ್, ಮೇಲೊಬ್ಬ ಇದ್ದಾನೆ ದೇವರು. ನಾವು ದುರಹಂಕಾರ ತೋರಿಸಿದ್ರೆ ಅವನೇ ನಮ್ಗೆ ಯಾವ ಟೈಮ್ಗೆ ಏನು ಮಾಡಬೇಕು, ನಮ್ಮನ್ನು ಯಾವ ಟೈಮಿಗೆ ಮಟ್ಟ ಮಾಡಬೇಕು, ನಮ್ಗೆ ಯಾವ ಟೈಮಿಗೆ ಕೆಳಗೆ ಬೀಳಿಸ್ಬೇಕು ಅಂತ ಮೇಲೆ ಅವನೇ 1 2 3 4 ಅಂತ ಲೆಕ್ಕ ಹಾಕ್ತಾ ಇರ್ತಾನಂತೆ, ಅಷ್ಟು ಅಂತ. ಅದಕ್ಕೆ ಫ್ರೆಂಡ್ಸ್, ಯಾವತ್ತೇ ಆಗಲಿ ನಾನೇನು ಹೇಳ್ತೀನಿ ಅಂದರೆ, ನಾವು ಯಾವತ್ತೂ ಒಬ್ಬರನ್ನ ಕೇವಲವಾಗಿ ನೋಡಲೇಬಾರ್ದು. ನಮಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದ್ರೂ ನಾವ್ಯಾಕೆ ಅವ್ರಿಗೆ ಶಾಪ ಹಾಕಬೇಕು? ಅವ್ರವ್ರಿಗೆ ನೋಡಿ ಫ್ರೆಂಡ್ಸ್, ಅವರು ಚಿಕ್ಕ ಪೋಸ್ಟಾಗಲಿ ದೊಡ್ಡ ಪೋಸ್ಟಾಗಲಿ ಅವ್ರಿಗಿರೋ ಬೆಲೆ, ಅವ್ರಿಗಿರೋ ಗೌರವ ಅವ್ರಿಗಿರುತ್ತೆ. ನಮಗಿರೋ ಗೌರವ ಬೆಲೆ ನಮಗಿರುತ್ತೆ. ನಾವು ನಡ್ಕೊಳ್ಳೋ ರೀತಿಲಿರುತ್ತೆ ಅಲ್ವ ಫ್ರೆಂಡ್ಸ್? ಹಂಗೆ ಯಾವತ್ತೇ ಆಗಲಿ ನಾವು ಯಾರನ್ನು ಅಂದ್ಕೊಂಡಲ್ಲಿ ನೋಡಲೇಬಾರ್ದು. ಹಂಗೆ ಫ್ರೆಂಡ್ಸ್, ಆ ಥರ ಈ ಪ್ರಪಂಚದಲ್ಲಿ ತಾಯಿ ನಮ್ಮನ್ನು ಅಷ್ಟೊಂದು ಕಷ್ಟಪಟ್ಟು ಒತ್ತು ನಮ್ಮನ್ನ ಭೂಮಿಗೆ ತತ್ತಾಳೆ. ಒಂದು ಸೈಡ್ ಮಲ್ಕೊಳ್ಳೋಕ್ಕಾಗಲ್ಲ. ನನಗೆ ನನ್ನ ಮಗನ ಪ್ರೆಗ್ನೆಂಟಲ್ಲಿ ಫ್ರೆಂಡ್ಸ್ ಒಂದು ಸೈಡೇ ಮಲಗ್ತಾಯಿದ್ದೆ, ನಂಗೆ ಇನ್ನೊಂದು ಸೈಡ್ ಮಲಗೋಕ್ಕಾಗ್ತಾಯಿರಲಿಲ್ಲ. ನಾನು ಯಾಕಂದರೆ ಫ್ರೆಂಡ್ಸ್, ನಂಗೆ ಊಟ ಸೇರ್ತಾಯಿರಲಿಲ್ಲ, ಅಷ್ಟು ದಪ್ಪ ಇದ್ದೆ. 2 ಮಗು ಆಗುತ್ತೆ ಅಂತ ಆಡ್ಕೊತಾಯಿದ್ರು ನನಗೆ ಹಳ್ಳಿಲೆಲ್ಲ. ಆವಾಗ ಇವ್ರಿಗೆ ಇಷ್ಟಪ್ಪ ಹೊಟ್ಟೆ ಇದೆ, 2 ಮಗು ಆಗುತ್ತೆ ಅಂತ. ಹಾಗೆ ಒಂದೇ ಸೈಡ್ ಮಲ್ಕೊತಾಯಿದ್ದೆ ಫ್ರೆಂಡ್ಸ್, ಆಗ್ತಾನಿಲ್ಲ. ಅಷ್ಟೆಲ್ಲ ಕಷ್ಟಪಟ್ಟು ನಾವು ನಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಿರ್ತೀವಿ.
ಅದಕ್ಕೆ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ತಾಯಿಗೆ ಯಾವತ್ತೂ ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕೆಂದರೆ ಅವಳು ಇಡೀ ಶರೀರದ ಮಾಂಸ ಖಂಡನೆಯ ಈ ಭೂಮಿಗೆ ತರ್ತಾಳೆ ನಮ್ಮನ್ನ. ನಾವೊಂದು ಮುದ್ದೆ ಥರ ಬರ್ತೀವಿ ಈ ಭೂಮಿಗೆ. ಹೆಂಗೆ ಅಂದರೆ ಅಕಸ್ಮಾತ್ ಫ್ರೆಂಡ್ಸ್, ಅವಳು ನನಗೆ ಯಾಕೆ ಬೇಕು ಮಗು, ನಾನು ಯಾಕೆ ಕಷ್ಟಪಡಬೇಕು, ಇದನ್ನು ಅಬಾಷನ್ ಮಾಡಿಸ್ಕೊಬಿಡೋಣ, ಇದನ್ನು ನಾನು ಮಾತ್ರೆ ನುಂಗಿ ಬೇಡವೇ ಬೇಡ ಅಬಾಷನ್ ಮಾಡಿಸ್ಕೊಬಿಡೋಣ ಅಂತ ಅಂದಿದ್ರೆ ಫ್ರೆಂಡ್ಸ್, ನಾವು ಈ ಭೂಮಿಲಿ ಒಂದು ಮುಖ್ಯಮಂತ್ರಿ ಆಯ್ತಿದ್ವ, ಒಂದು ಪೊಲೀಸ್ ಆಯ್ತಿದ್ವ, ಒಂದು ಡಾಕ್ಟ್ರ್ ಆಯ್ತಿದ್ವ, ಒಂದು ಸಿಸ್ಟ್ರ್ ಆಯ್ತಿದ್ವ, ಒಂದು ಸೂಪರ್ವೈಸರ್ಗಳಾಗ್ತಿದ್ವ, ಎಲ್ಲ ಒಂದು ಮ್ಯಾನೇಜರ್ ಪೋಸ್ಟ್ ಆಗ್ತಿದ್ವ, ಮಗಳಿಸ್ಕೊತಾ ಇದ್ವ. ನಾನು ಆ ಕೆಲಸದಲ್ಲಿದ್ದೀನಿ, ನಾನು ಈ ಕೆಲಸದಲ್ಲಿದ್ದೀನಿ, ನಂದು ಆ ಪೋಸ್ಟು ಈ ಪೋಸ್ಟು, ನಾನು ಈ ಥರ ಸಂಪಾದನೆ ಮಾಡಿದ್ದೀನಿ. ಒಂದೇ ಒಂದು ಕ್ಷಣ ಅವಳು ಅಯ್ಯೋ ನನಗಾಗಲ್ಲ ಈ ಮಗುನ ಇರೋಕ್ಕೆ ಅಂತ ಒಂದು ಅಬಾಷನ್ ಮಾಡಿಸ್ಕೊಂಡ್ಲು ಅಂದರೆ, ನಾವು ಈ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಬರೋಕ್ಕೆ ಹೆಂಗೆ ಸಾಧ್ಯ? ಇಷ್ಟೊಂದು ಹೆಸರು ಕೀರ್ತಿ, ನಾವು ಇಷ್ಟೊಂದು ಭೂಮಿ ಮೇಲೆ ಎಲ್ಲ ಥರನೂ ಎಲ್ಲ ಈ ಥರ ಬಟ್ಟೆ ಇಕ್ಕಬೇಕು, ನಾನು ಈ ಥರ ಇರಬೇಕು, ಆ ಥರ ಇರಬೇಕು ಅಂತ ಬದುಕೋಕ್ಕೆ ಸಾಧ್ಯ ಆಯ್ತಿದ್ದ? ಎಂದಿಗೂ ಸಾಧ್ಯ ಆಗ್ತಿರಲಿಲ್ಲ ಫ್ರೆಂಡ್ಸ್. ಯಾಕೆ ಹೇಳಿ? ಅವಳು ಒಂದೇ ಒಂದು ಕ್ಷಣ ಯೋಚನೆ ಮಾಡಿದೆ. ನಾವೀಗ ಎಲ್ಲ ಥರ ಯೋಚನೆ ಮಾಡ್ತೀವಿ, ಅಯ್ಯೋ ಅವ್ರ ಮಗ ಸೊಸೆ ನೋಡ್ಕೊಳ್ಳಿ, ಅವಳು ನೋಡ್ಕೊಳ್ಳಿ, ಇವಳು ನೋಡ್ಕೊಳ್ಳಿ, ನಾವ್ಯಾಕೆ ನೋಡ್ಕೋಬೇಕು ಅಂತ ನಾವು ಲೆಕ್ಕ ಹಾಕ್ತೀವಿ. ಒಂದೇ ಒಂದು ಕ್ಷಣ ನೀವು ಯೋಚನೆ ಮಾಡಿ ಫ್ರೆಂಡ್ಸ್, ಒಂದು ಕ್ಷಣ ಅವಳು ಅಯ್ಯೋ ಎಷ್ಟು ನಾನು ಯಾಕೆ ಮಗುನ ಇರಬೇಕು, ನನ್ನ ಎಲ್ಲಿ ತಾಳಾಗುತ್ತೆ, ನನಗಾಗಲ್ಲ ಅಂತ ಒಂದು ಕ್ಷಣ ಯೋಚನೆ ಮಾಡಿ ಟ್ಯಾಬ್ಲೆಟ್ ಅದು ಇದು ತಗೊಂಡು ನಮ್ಮನ್ನು ಆವಾಗಲೇ ಮಾತ್ರೆ ನಮಗೆ ಅಬಾಷನ್ ಮಾಡಿಸ್ಕೊಂಡಿದ್ರೆ ನಾವು ಈ ಭೂಮಿಯ ಮೇಲೆ ಈ ಪ್ರಪಂಚನ ನೋಡೋಕ್ಕಾಗ್ತಾಯಿತ್ತು ಫ್ರೆಂಡ್ಸ್? ಸಾಧ್ಯವೇ ಇರಲಿಲ್ಲ. ಅದಕ್ಕೆ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಮೊದಲು ತಾಯಿಗೆ ಅಷ್ಟೊಂದು ಬೆಲೆ ಕೊಡೋದು, ತಾಯಿಗೆ ಯಾರು ಬೆಲೆ ಕಟ್ಟೋಕ್ಕಾಗಲ್ಲ. ಆಮೇಲೆ ಫ್ರೆಂಡ್ಸ್, ತಾಯಿ ಏನಾದರೂ ಅಂದರೆ ಆಡಿದ್ರೆ ನಾವು ಮಕ್ಕಳು ಸುಮ್ಮನೆ ಆಯ್ತೀವಿ. ಈಗ ನಾನೇ ನನ್ನ ಮಕ್ಕಳನ್ನ ಬೈತೀನಿ ಫ್ರೆಂಡ್ಸ್, ಆದರೆ ಅವ್ರು ತಿರ್ಕೊಂಡು ಒಂದು ಆನ್ಸರ್ ಮಾಡೋದು. ನನ್ನ ಮಗಳು ಇದುವರೆಗೂ ಫ್ರೆಂಡ್ಸ್ ಒಂದು ತಿರ್ಕೊಂಡು ರಿವರ್ಸ್ ಆನ್ಸರ್ ಮಾಡೋದು. ನಾನು ಅಷ್ಟು ದೊಡ್ಡ ಮಕ್ಕಳಾಗಲಿ ಬೈತೀನಿ, ಚಿಕ್ಕ ಮಕ್ಕಳು ಬೈಯೋ ಥರ ಬೈತೀನಿ, ಅವಳು ರಿವರ್ಸ್ ಆನ್ಸರ್ ಮಾಡಲ್ಲ ಫ್ರೆಂಡ್ಸ್. ನಾನು ಯಾರು ನಮ್ಮ ಮಕ್ಕಳು ಮಾಡಲ್ಲ ರಿವರ್ಸ್ ಆನ್ಸರ್. ನೀನು ಯಾಕೆ ಹಿಂಗೆ ಅಂತೀಯ ನನ್ನ ಯಾವುದು ಕೇಳಲ್ಲ. ಇನ್ನು 5 ನಿಮಿಷಕ್ಕೊಂದು ಮಾತಾಡ್ತಾರೆ ಮಮ್ಮಿ ಅಂತ, ಮಾತಾಡಲ್ಲ ಅವರು ನೋಡಿ ಸಂಪಾದನೆ 40-50 ಸಾವಿರ ತನಕ ಸಂಬಳ ತಗೊಂಡ್ರು ನಾನು ಮನೆಗೆ ಬಂದು ಬೈದ್ರು, ನಾನು ಬೈಯೋ ವಿಷಯದ ಒಂದು ಏನಾದರೂ ಅವಳು ಸ್ನಾನ ಲೇಟಾಗಿ ಮಾಡ್ಕೊಂಡ್ರೆ, ಏನಾದರೂ ಬಟ್ಟೆ ಅಲ್ಲೇ ಮಡಿಸಿದೆ ಇಟ್ಕೊಂಡಿದ್ರೆ, ಈ ಥರ ಬೈದ್ರೂ ಅವ್ರು ತಿರ್ಕೊಂಡು ಮಾತಾಡೋದು. ಅದೇ ತಾಯಿಗೆ ಮಕ್ಕಳು ಕೊಡೋ ಬೆಲೆ. ನಾವು ಫ್ರೆಂಡ್ಸ್ ಇಷ್ಟು ವರ್ಷ ಆಗೈತೆ, ನಾವು ಒಂದು ದಿವಸಕ್ಕೂ ನಮ್ಮ ತಾಯಿಗೆ ತಿರ್ಕೊಂಡು ಮಾತಾಡಿಲ್ಲ ಫ್ರೆಂಡ್ಸ್. ಯಾವುದೇ ಟೈಮ್ ಬಂದ್ರೂ ನಾವು ಚಿಕ್ಕದ್ರಿಂದ ಆದರೂ ಅಷ್ಟೇ, ಇಷ್ಟು ವರ್ಷ ಆದ್ರೂ ಒಂದು ದಿನಕ್ಕೂ ನಾವು ಫ್ರೆಂಡ್ಸ್, ಯಾಕೆ ಇವತ್ತು ನಾನು ಯಾವಾಗಲೇ ಆಗಲಿ ಫ್ರೆಂಡ್ಸ್, ನಮ್ಮಮ್ಮನಿಗೆ ನಮಸ್ಕಾರ ಮಾಡಿದೆ ಊರಿಂದ ನಾನು ಬರ್ತಾನೆ ಇರಲಿ, ನಾನು ಯಾವಾಗ ಹೋದ್ರೂ. ಈಗ ಫ್ರೆಂಡ್ಸ್ ನಾವು ಸ್ವಲ್ಪ ವರ್ಷಕ್ಕೊಂದು ಸಲ 2 ಸಲ ಹೋಗ್ತೀವಿ. ನಿಮಗೆ ಗೊತ್ತಿರುತ್ತಲ್ಲ ಫ್ರೆಂಡ್ಸ್, ನಾವು ಕೆಲಸ ಮಾಡ್ತೀವಿ, ನಮ್ಮ ಮಕ್ಕಳು ಕೆಲಸ ಮಾಡ್ತಾರೆ, ಅವ್ರನ್ನೂ ನಾವು ನೋಡಬೇಕು. ಆಗಲೇ ಒಂಥರ ನಾವು ಅಯ್ಯೋ ಊರಿಗೆ ಹೋಗ್ಬೇಕು ನೋಡೋಂಗೆ. ಆವಾಗ ಫ್ರೆಂಡ್ಸ್ ಒಂದು ತಿಂಗಳಾದರೆ ಸಾಕು ಊರಿಗೆ ಹೋಗ್ತಾಯಿದ್ದೆ, ನಮ್ಮ ಮಕ್ಕಳು ಚಿಕ್ಕವರಾಗಿದೆ. ಈಗ ಫ್ರೆಂಡ್ಸ್ ನಿಮಗೆ ಗೊತ್ತು, ನಮ್ಮದು ಕೆಲಸ ಅವ್ರದ್ದು ಕೆಲಸ, ನಮ್ಮ ಸಂಸಾರನೇ ದೊಡ್ಡದಾಗೋಯ್ತು. ಆದರೆ ಫ್ರೆಂಡ್ಸ್, ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಲ್ಲಿ ತಾಯಿ ನೆನಪು ಉಳಿಯೋಷ್ಟು ಒಬ್ಬ ಗಂಡ ಎಷ್ಟೇ ಪ್ರೀತಿ ಮಾಡಲಿ, ನಮ್ಮನ್ನ ಹೂವಿನ ಹಾಸಿಗೆ ಮೇಲೆ ಮಲಗಿಸ್ಲಿ, ಆದರೆ ಫ್ರೆಂಡ್ಸ್ ನಮಗೆ ಮೊದಲು ಪ್ರೀತಿ ಕೊಟ್ಟಿರೋದು ಯಾರು? ಒಬ್ಬಳು ತಾಯಿ ಪ್ರೀತಿ ಮುಂದೆ ಗಂಡ ಆಗಿರಲಿ ಯಾರೇ ಆಗಿರಲಿ ಅದನ್ನು ತುಂಬಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ ಫ್ರೆಂಡ್ಸ್, ಅವಳು ಯಾವಾಗಲೂ ನಮ್ಮಲ್ಲಿ ಕೋಪನೇ ಮಾಡ್ಕೊಳ್ಳೋದು. ಆಮೇಲೆ ಅವಳು ತಟ್ಟೆಯಲ್ಲಿರೋ ತುತ್ತನ್ನು ನಮಗೆ ತುತ್ತು ಮಾಡಿ ತುಂಬಿಸ್ತಾಳೆ, ಅವಳು ಹೊಟ್ಟೆನ ಅರ್ಧ ಮಾಡ್ಕೊಂಡು ನಮ್ಮ ಹೊಟ್ಟೆನ ಪೂರ್ತಿ ತುಂಬಿಸ್ತಾಳೆ. ಅದೇ ಈ ಪ್ರಪಂಚದಲ್ಲಿ ತಾಯಿ ತನ್ನ ಊಟನ ಕಮ್ಮಿ ಮಾಡ್ಕೊಂಡು ಮಕ್ಕಳು ಹೊಟ್ಟೆನ ತುಂಬಿಸ್ತಾಳೆ. ಆಮೇಲೆ ಎಲ್ಲಾದರೂ ಹೋದರೆ ಫ್ರೆಂಡ್ಸ್, ನನಗೂ ಅಷ್ಟೇ ಫ್ರೆಂಡ್ಸ್, ನಾನು ಕೆಲಸದಿಂದ ಬರಬೇಕಾದ್ರೆ ನಾನು ಒಂದು ದಿವಸಕ್ಕೂ ನಾನು ಒಬ್ಬಳೇ ಹೋಗಿ ಏನೂ ತಿನ್ನಲ್ಲ ಫ್ರೆಂಡ್ಸ್. ನನ್ನ ಮಗಳು ಬಂದಾಗ ನಾನು ಏನಾದರೂ ಇದ್ದರೆ ಫೋನ್ ಮಾಡ್ತೀನಿ, ಮಗ ಏನಾದರೂ ತರಬೇಕಂದ್ರೆ, ನನಗೇನು ಬೇಡ ಮಮ್ಮಿ ಅಂತ. ಆದರೆ ಅವಳು ಏನು ಬೇಡ ಅಂದ್ರು ಫ್ರೆಂಡ್ಸ್, ನಾನು ಯಾವಾಗಾದರೂ ಒಂದು ಸರಿ ಪಾನಿಪುರಿ ತೊಗೊಂಡ್ಬಿಡ್ತೀನಿ, ಮತ್ತು ಯಾವಾಗಾದರೂ ಫ್ರೈಡ್ ರೈಸು, ಇನ್ನು ಬೇಕ್ರಿಲಿ ಏನಾದರೂ ಅದೇ ಅದೆಲ್ಲ ನಮಗೆ ಗೊತ್ತಿರುತ್ತಲ್ಲ ಫ್ರೆಂಡ್ಸ್. ನೋಡಿ, ಇವರು ತಾಯಿ ಪ್ರೀತಿ ಅಂದರೆ ಅದೇನೆ, ನನ್ನ ಮಕ್ಕಳಿಗೆ ಏನು ತರಬೇಕು, ಅವ್ರಿಗೆ ಏನು ಕೊಡಬೇಕು ಅಂತೆಲ್ಲ ತತ್ತಾಳೆ. ಹಂಗಾಗಿ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ತಾಯಿ ಮುಂದೆ ಯಾವ ದೇವರು ಇಲ್ಲ. ಅವಳು ಒಬ್ಬಳು ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಹಾರೈಸಿದ್ರೆ ಸಾಕು ಫ್ರೆಂಡ್ಸ್, ನಾವೆಲ್ಲೋ ಹೋಗ್ತೀವಿ, ನಮಗೆ ಯಾವ ಕಾಯಿಲೆನೂ ಬರಲ್ಲ, ಮತ್ತು ನಮಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳಲ್ಲ. ಅವಳು ಒಂದೇ ಒಂದು ಕ್ಷಣ ನನ್ನ ಮಕ್ಕಳೆಲ್ಲ ಚೆನ್ನಾಗಿರ್ಬೋದು ಫ್ರೆಂಡ್ಸ್, ಯಾವ ತಾಯಿನೂ ಮಕ್ಕಳಿಗೆ ಶಾಪ ಹಾಕಲ್ಲ. ಅದೇ ಪ್ರಪಂಚದಲ್ಲಿ ನಾವು ಆ ಕ್ಷಣಕ್ಕೆ ಅವಳು ಬೈಬೋದು, ಅವಳು ಬೈದ್ರೂ ಅವಳ ಶಾಪ ನಮಗೆ ತಟ್ಟಲ್ಲ. ಯಾಕೆಂದರೆ ಅವಳು ಕರುಳನ್ನು ಕತ್ತರಿಸಿ ನಮಗೆ ಜನ್ಮ ಕೊಟ್ಟಿರ್ತಾಳೆ. ಅವಳು ಕರುಳನ್ನು ಕತ್ತರಿಸಿ ಫ್ರೆಂಡ್ಸ್, ನೀವು ನಂಬ್ತೀರಾ? ಒಂದು ತಾಯಿ ಆಗಿರೋದು ಕೇಳ್ತಾಯಿದ್ದೀನಿ. ನಮಗೆ ಡೆಲಿವರಿ ಆದ ತಕ್ಷಣ ಈ 9 ತಿಂಗಳು ನಾವು ಪೀರಿಯಡ್ಸ್ ಆಗಿರಲ್ವಲ್ಲ,
ಆ ಕಟ್ಕೊಂಡಿರುತ್ತೆ ಕಸ ಅಂತ ಹೇಳ್ತಾರಲ್ಲ, ಅದು ಬರೋ ಟೈಮಲ್ಲಿ ಒಂದು ಹೆಣ್ಣು ಸತ್ತು ಬದುಕ್ತಾಳೆ ಫ್ರೆಂಡ್ಸ್. ನಿಜವಾಗ್ಲೂ ಮಗು ಬಂದ ಮೇಲೆ ಅದು ಬರೋ ಟೈಮಲ್ಲಿ ಒಂದು ಹೆಣ್ಣು ಸತ್ತು ಬದುಕ್ತಾಳೆ. ನಾನು ಫ್ರೆಂಡ್ಸ್ ನನ್ನ ಮೊದಲನೇ ನನ್ನ ಮಗನ ಡೆಲಿವರಿ ಆದಮೇಲೆ ನನಗೆ 1 ಅವರ್ ಜ್ಞಾನ ಇರಲಿಲ್ಲ, ಜ್ಞಾನ ತಪ್ಪೋಗಿದೆ. ಯಾಕೆಂದರೆ ಅಷ್ಟು ಸುಸ್ತಾಗೋಗಿದೆ. ನಾನು ಅಂತಲ್ಲ ಫ್ರೆಂಡ್ಸ್, ಎಷ್ಟೋ ಜನ ಹೆಣ್ಮಕ್ಳಿಗೆ ಅದೇ ಥರ ಆಗಲ್ಲ ಫ್ರೆಂಡ್ಸ್. ಅಷ್ಟು ಸಂಕಟ ಆಗುತ್ತೆ ಒಂದು ಮಗುವಿಗೆ ಡೆಲಿವರಿ ನಾವು ಮಾಡುವಾಗ, ಡೆಲಿವರಿ ಆಗುವಾಗ ಒಂದು ಹೆಣ್ಣಿಗೆ ಒಂದು ಮಗುವಿಗೆ ನಾವು ಜನ್ಮ ಕೊಡೋಕ್ಕೆ ಅಷ್ಟು ಕಷ್ಟ ಆಗುತ್ತೆ. ಆಮೇಲೆ ಫ್ರೆಂಡ್ಸ್ ಒಂದು 10 ದಿವಸ 15 ದಿವಸ ನಮಗೆ ಯಾವ ನರನೂ ಆಡಲ್ಲ, ಯಾವ ಶಕ್ತಿನೂ ಬರಲ್ಲ. ನಮ್ಮನ್ನ ಒಬ್ಬ ಮನುಷ್ಯ ಎತ್ತಿ ಕೂರಿಸ್ಬೇಕು, ಒಂಥರ ಸತ್ತೋಗಿ ಬದುಕ್ದಂಗೆ ಅಂದ್ಕೊಳ್ಳಿ ಫ್ರೆಂಡ್ಸ್. ಒಂದು ಮಗುಗೆ ನಾವು ಜನ್ಮ ಕೊಡುವಾಗ ಒಂದು ಗಾದೆ ಮಾತು ಹೇಳ್ತಾರೆ ಗೊತ್ತಾ ಊರಲ್ಲಿ, ಅಯ್ಯೋ ಒಂದು ಡೆಲಿವರಿ ಆಗಬೇಕು ಅಂದರೆ ಸತ್ತು ಬದುಕ್ದಂಗೆ ಅಂತಾರೆ. ನಿಜ ಫ್ರೆಂಡ್ಸ್ ಆ ಮಾತು. ನಾನೊಂದು ತಾಯಿಯಾಗಿ ಅನುಭವಿಸಿರೋದು ಕೇಳ್ತಾಯಿದ್ದೀನಿ. ಸತ್ತೇ ಬದುಕಿದ್ದೀನಿ ನಾನು ಮೊದಲನೇ ಡೆಲಿವರಿ, ಸತ್ತೇ ಹೋಯ್ತೀನಿ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ನಾನು ನಿಜವಾಗ್ಲೂ ನನಗೆ ಪೇಯ್ನ್ ಬಂದಾಗ ಹಾಸ್ಪಿಟಲ್ ಅಡ್ಡಡ್ಡ ಹೋಗಿ ಬಾಕ್ಲ ಹತ್ರ ಮಲ್ಕೊಂಬಿಟ್ಟೆ ಫ್ರೆಂಡ್ಸ್. ಓಡಾಡಿ ವಾಕಿಂಗ್ ಮಾಡಿ ಅಂತ ಹೇಳಿದರು, ನನಗಾಗಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ ಫ್ರೆಂಡ್ಸ್, ಹೋಗ್ಬಿಟ್ಟು ಬಾಗಿಲಲ್ಲಿ ಅಡ್ಡ ಮಲ್ಕೊಬಿಟ್ಟೆ. ಆಗಲೇ ಇಲ್ಲ ನನಗೆ ಫ್ರೆಂಡ್ಸ್, ಹೋಗಿದ್ವಿ ಸುಮ್ಮನೆ ಮಲ್ಕೊಬಿಟ್ಟೆ. ಆಗ ಓಡಿ ಬಂದು ಡಾಕ್ಟ್ರು ಸಿಸ್ಟ್ರು ಎಲ್ಲರೂ ನನ್ನ ಫ್ರೆಂಡ್ಸ್ ಹಾಸ್ಪಿಟ್ಲ್ ಒಳಗಡೆ ಎತ್ಕೊಂಡೋಗಿ, ಆಮೇಲೆ ನನಗೆ ಅಮಾವಾಸ್ಯೆ ದಿವಸನೇ ನನ್ನ ಮಗ ಹುಟ್ಟಿ ಸೂಚರ್ ಮಾಡಿ ಡೆಲಿವರಿ ಮಾಡಿದ್ರು. 1 ಅವರು ಫ್ರೆಂಡ್ಸ್ ನನಗೆ ಜ್ಞಾನ ಹೋಗ್ಬಿಟ್ಟಿತ್ತಂತೆ. ಆಮೇಲೆ ಫ್ರೆಂಡ್ಸ್ ಕರ್ಕೊಂಡು ಬಂದರು ಮನೆಗೆ. 10 ದಿವಸ ಫ್ರೆಂಡ್ಸ್ ನಮಗೆ ಎದ್ದೇಳೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಬಾತ್ರೂಮ್ಗೆ ಹೋಗೋಕ್ಕಾಗಲ್ಲ. ಹೆಂಗೆ ಅಂದರೆ ಫ್ರೆಂಡ್ಸ್ ಮಗುಗೆ ಹಾಲು ಕುಡ್ಸೋಕ್ಕೂ ನಮಗೆ ಸಂಕಟ ಆಗುತ್ತೆ, ಆಗಲ್ಲ. ಯಾಕೆಂದರೆ ಫ್ರೆಂಡ್ಸ್ ಇವಾಗೆಲ್ಲ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಮಾಡಿಬಿಡ್ತಾರೆ. ನಿಮಗೆ ಗೊತ್ತಾ, ಅವಾಗೆಲ್ಲ ಹಾಸ್ಪಿಟ್ಲಲ್ಲಿ ಇರೋಂಗಿಲ್ಲ. 1 ದಿನ 2 ದಿನ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫ್ರೆಂಡ್ಸ್, ಅವಾಗೇ ಹೊಸ್ದಾಗಿ ಓಪನ್ ಆಗಿತ್ತು. ಇನ್ನು ಫ್ರೆಂಡ್ಸ್ ಆ ಥರ ಒಂದು ತಾಯಿದು ನೆನೆಸ್ಕೊಂಡ್ರೆ ಆ 9 ತಿಂಗಳು ಪೀರಿಯಡ್ಸ್ ಆಗಿಲ್ಲದೆ ಇರೋದೆಲ್ಲ ನಮಗೆ ಬಿದ್ದೋಗ್ಬಿಡುತ್ತೆ ಫ್ರೆಂಡ್ಸ್. ಎಷ್ಟು ಕಷ್ಟ. ಮೇಲೆ ಫ್ರೆಂಡ್ಸ್ ನಮಗೆ ಮಕ್ಕಳು ಎತ್ತಿದ ತಕ್ಷಣ ಏನು ತಿನ್ನೋಕ್ಕೂ ಆಗಲ್ಲ, ಅದು ಹೇಳ್ಕೊಳಕ್ಕಾಗಲ್ಲ ಯಾರಿಗೂ. ನನಗೆ ಅಂತಲ್ಲ, ಯಾವುದೇ ಒಂದು ಹೆಣ್ಣಿಗೂ ಆ ಸಂಕಟ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಸಂಕಟ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಇವತ್ತು ಮದರ್ಸ್ ಡೇ ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಒಂದು ಹೆಣ್ಣು ಅಷ್ಟು ಕಷ್ಟಪಡ್ತಾಳೆ, ಮತ್ತು ಅವಳಿಗೆ ಏನೇ ಇಲ್ಲದೆ ಹೋಗಲಿ ಮಕ್ಕಳಿಗೆ ತಂದು ಕೊಡ್ತಾಳೆ. ಅವಳು ಬಟ್ಟೆ ತಗೊಳ್ಳದೆ ಹೋದರೂ ನಮಗೆ ಬಟ್ಟೆ ತಂದು ಕೊಡ್ತಾಳೆ. ಅವಳು ಊಟ ಮಾಡಲಿಲ್ಲ ಅಂದ್ರೂ ನಮಗೆ ಊಟ ಮಾಡಿಸ್ತಾಳೆ. ಅವಳು ಈ ಪ್ರಪಂಚದಲ್ಲಿ ನನ್ನ ಮಕ್ಕಳು ಓದಬೇಕು ಅಂತ ಓದಿಸ್ತಾಳೆ, ನನ್ನ ಮಕ್ಕಳು ತಿನ್ನಬೇಕು ಅಂತ ತಿನ್ನಿಸ್ತಾಳೆ, ಎಲ್ಲನೂ ಮಾಡ್ತಾಳೆ. ಹಂಗಾಗಿ ಫ್ರೆಂಡ್ಸ್ ನಾವೇನೇ ಮಾಡಿದ್ರು ತಾಯಿ ಋಣನೂ ತೀರ್ಸೋಕ್ಕಾಗಲ್ಲ, ತಂದೆ ಋಣನೂ ತೀರ್ಸೋಕ್ಕಾಗಲ್ಲ. ಒಬ್ಬೊಬ್ಬರು ಅನ್ಬೋದು ತಂದೆ ಋಣ ಸಾಧ್ಯ ಇಲ್ಲ ಫ್ರೆಂಡ್ಸ್. ಯಾಕೊತ್ತಾ, ತಂದೆ ಇಲ್ಲದೆ ತಾಯಿ ಇಲ್ಲ. ಯಾಕೊತ್ತಾ, ನಮ್ಮ ತಂದೆ ತಾಯಿ ಸೇರಿದ್ರೇ ಒಂದು ಹೆಣ್ಣು ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯ. ತಂದೆನೇ ಇಲ್ಲದೆ ಹೋದರೆ ನಾವೇನು ಪ್ರೆಗ್ನೆಂಟ್ ಆಗ್ತೀವಿ ಫ್ರೆಂಡ್ಸ್, ಅಲ್ವಾ? ಆಗೋಕ್ಕೆ ಸಾಧ್ಯ ಇಲ್ಲ. ತಾಯಿ ಆಗೋಕ್ಕೆ ಸಾಧ್ಯ ಇಲ್ಲ. ನಾವು ತಾಯಿ ಆಗೋಕ್ಕೆ ಕಾರಣ ಒಬ್ಬ ತಂದೆನೂ ಕಾರಣ. ತಾಯಿ ತಂದೆ ಇಬ್ಬರು ಸೇರಿನೇ ನಮಗೆ ನಿಮಗೆ ಜನ್ಮ ಕೊಡೋದು. ಅದರಲ್ಲಿ ಇಬ್ಬರದ್ದು ಪಾಲಿದೆ. ಆದರೆ ಹೊಟ್ಟೆಲಿ ಒತ್ಕೊಂಡು ಜೀವ ಕೊಡೋದನ್ನು ದೇವರು ಸೃಷ್ಟಿ ಮಾಡಿರೋದು ಒಂದು ಹೆಣ್ಣಿಗೆ, ಗಂಡಿಗೆ ಸೃಷ್ಟಿ ಮಾಡಲಿಲ್ಲ ಅವನು. ಅಕಸ್ಮಾತ್ ಏನಾದ್ರು ಗಂಡಿಗೆ ಸೃಷ್ಟಿ ಮಾಡಿದರೆ ಅವಾಗ ಗಂಡೆ ಜನ್ಮ ಕೊಡ್ತಾ ಇದ್ನೋ ಏನೋ ನನಗಂತೂ ಗೊತ್ತಿಲ್ಲ. ಆದರೆ ಹೆಣ್ಣಿಗೆ ಕೊಟ್ಟ ದೇವರು, ಅದಕ್ಕೆ ನಾವು ಜನ್ಮ ಕೊಡ್ತೀವಿ. ಪ್ರೆಗ್ನೆಂಟಾಗಿ ಮಗುನ ಹೊಟ್ಟೆಲಿ ಹೊಡ್ತೀವಿ. ತಂದೆಗೆ ಅದನ್ನು ಕೊಡಲಿಲ್ಲ, ಕೊಟ್ಟಿದ್ರೆ ಅವನು ಹೊಟ್ಟೆಲಿ ಹೊಡ್ತಾ ಇದ್ದ, ಅವನಿಗೆ ಕೊಡಲಿಲ್ವಲ್ಲ ದೇವರು. ಹಂಗಾಗಿ ಫ್ರೆಂಡ್ಸ್ ಈ ಪ್ರಪಂಚದಲ್ಲಿ ತಾಯಿಗೆ ಇರೋಷ್ಟು ಬೆಲೆ ಯಾರಿಗೂ ಇಲ್ಲ. ಓಕೆ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಶೇರ್ ಮಾಡಿ. ದಯವಿಟ್ಟು ಇರೋ ಅಷ್ಟು ದಿವಸ ತಾಯಿರು ನಮಗೇನೇ ಅನ್ನಲಿ ಆಡಲಿ, ತಂದೆ ತಾಯಿಗೆ ನಾವು ಅಷ್ಟು ಬೆಲೆ ಕೊಡಬೇಕು. ನನಗಂತೂ ಫ್ರೆಂಡ್ಸ್ ತಂದೆ ಇಲ್ಲ. ನನ್ನ ತಂದೆ ಇರೋ ತನಕ ನಾನು ಅಷ್ಟೇ ಚೆನ್ನಾಗಿ ನೋಡಿದ್ದೀನಿ. ನನ್ನ ತಂದೆಯಷ್ಟು ಪ್ರೀತಿನ ನನಗೆ ಯಾರೂ ಕೊಡೋಕ್ಕಾಗಲ್ಲ. ಯಾಕೆ ಅಂದರೆ ಅವ್ರಿಗೆ ನಾನು ಪ್ರೀತಿ ಮಗಳು. ಯಾಕೆ ಗೊತ್ತಾ, ನನ್ನ ಕಿರಿ ಮಗಳು ಅವರು ಲಾಸ್ಟಲ್ಲಿ ಗಂಡು ಪಾಪ ಆಗುತ್ತೆ ಅಂತ ನಮ್ಮಮ್ಮನ ವಾಪಸ್ ಕರ್ಕೊಬಂದಿದ್ರಲ್ಲ, ಹಂಗೆ ನಾನು ಹುಟ್ಟಿದ್ದು. ಆದರೆ ಫ್ರೆಂಡ್ಸ್ ನಾನು ನೆನೆಸ್ಕೊತೀನಿ, ನಮ್ಮ ತಂದೆ ಇದ್ದಿದ್ರೆ ಹೆಂಗಾಯ್ತಾಯಿತ್ತು ನಮ್ಮ ಜೀವನ, ಏನಾಯ್ತಾಯಿತ್ತು ಅಂತ ನೆನೆಸ್ಕೊತೀನಿ. ಆದರೆ ಫ್ರೆಂಡ್ಸ್ ನಮ್ಮ ತಂದೆ ಇರೋಷ್ಟು ದಿವಸನೂ ಅಷ್ಟು ಅದೇ ದೇವರೇ ಹೇಳಲ್ವ ಫ್ರೆಂಡ್ಸ್, ಸತ್ತೋಗೋಕ್ಕೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಏನೋ ಅಂತ. ಇನ್ನು ಆ ಪ್ರೀತಿ ಫ್ರೆಂಡ್ಸ್ ಇನ್ನೊಂದು ಜನ್ಮ ಆಯಿತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಈ ಜನ್ಮಕ್ಕೆ ನನಗೆ ಸಿಗೋದು ಇಲ್ಲ ಅಷ್ಟೊಂದು ಪ್ರೀತಿ. ಒಂದು ದಿನ ನನ್ನ ತಂದೆ ಕಸ ಗುಡಿಸ್ತಿರ್ಲಿಲ್ಲ, ಪಾತ್ರೆ ತೊಳಸ್ತಿರ್ಲಿಲ್ಲ. ನಾನು ಆವಾಗ 5th ಓದ್ತಾಯಿದ್ದೆ. ನಾನು 10-11 ವರ್ಷ ಅಂದ್ಕೊಂಡು ನನ್ನ ಕೈಲಿ ಏನೂ ಕೆಲಸ ಮಾಡಿಸಿಲ್ಲ ಫ್ರೆಂಡ್ಸ್ ನನ್ನ ತಂದೆ. ನನಗೆ ಒಂದೊಂದ್ಸಲ ಈಗ ನೆನೆಸ್ಕೊಂಡ್ರು ನಾನು ಜಾಸ್ತಿ ಒಂದೊಂದ್ಸರಿ ನೆನೆಸ್ಕೊಂಡಳದು ನನ್ನ ತಂದೆನೇ. ಆಮೇಲೆ ನಾನು ದುಃಖ ಪಡೋಲ್ಲ ಫ್ರೆಂಡ್ಸ್ ಜಾಸ್ತಿನೇ. ಯಾಕೆ ಗೊತ್ತಾ, ನನ್ನ ಮಕ್ಕಳು ಇರ್ತಾರಲ್ಲ ಹತ್ತಿರ ಬೈತಾರೆ.
ಹಾಗಾಗಿ ನಾನು ಅಳೋದೇ ಇಲ್ಲ ಫ್ರೆಂಡ್ಸ್. ನನ್ನ ತಂದೆ ಒಂದು ದಿನ ನನ್ನ ಕೈಲಿ ಕಸ ಗುಡಿಸ್ತಾ ಇರಲಿಲ್ಲ. ಏನಾದರೂ ಆಮೇಲೆ ಬೆಳಗ್ಗೆ ಫ್ರೆಂಡ್ಸ್ ಅವಾಗೆಲ್ಲ ಧನುರ್ಮಾಸದ ಪೂಜೆ ಅಂತ ಬರುತ್ತಲ್ಲ, ಆವಾಗ ನನ್ನ ತಂದೆ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೇಳೋಷ್ಟರಲ್ಲಿ ಅಡಿಕೆ ಸಿಪ್ಪೆ ಬರುತ್ತೆ, ಅದನ್ನು ಊರ ಕಡೆ ಎಲ್ಲ ಹೊಗೆ ಇರುತ್ತೆ, ಅದಕ್ಕೆ ತುಂಬಿ ಮಲ್ಕೊತಾಯಿದ್ರು. ಬೆಳಗ್ಗೆ ಎದ್ದರೆ ನಾನು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ತಾಯಿದ್ದೆ. ಧನುರ್ಮಾಸದಲ್ಲಿ ನಿಮಗೆ ಗೊತ್ತು 4 ಗಂಟೆ 5 ಗಂಟೆಗೆ ಪೂಜೆ ಮಾಡಬೇಕು. ನಂಗೆ ನಮ್ಮ ತಂದೆ ಕಲಿಸ್ಕೊಟ್ಟಿರೋ ಅಭ್ಯಾಸನೇ ಫ್ರೆಂಡ್ಸ್. ಈಗಲೂ ನಾನು ದೇವ್ರ ಪೂಜೆ ಮಾಡದೆ ಹೊರಗಡೆ ಎಲ್ಲೂ ಹೋಗಲ್ಲ. ನನಗೆ ದೇವ್ರ ಭಕ್ತಿನೇ ಜಾಸ್ತಿ. ದೇವ್ರ ಪೂಜೆ, ದೇವಸ್ಥಾನ ಎಲ್ಲದಕ್ಕೂ ಹೋಗ್ತಾಯಿದ್ದೆ. ಓಕೆ ಫ್ರೆಂಡ್ಸ್, ಬಾಯ್.